ಆತ್ಮೀಯ ವೀಕ್ಷಕರು ನಮಸ್ಕಾರ. ನಾವು ಸೇನಾಪುರಕ್ಕೆ ಬಂದಿದ್ದೇವೆ. ಸೇನಾಪುರ ಅಂದರೆ ನಾವು ಒಬ್ಬ ಕಲಾವಿದರ ಸಂದರ್ಶನ ಮಾಡಲಿಕ್ಕೆ ಅಂತ ಬಂದಾಗ ಇಲ್ಲೊಂದು ನೋಡಿ ಗುಡ್ಡಮ್ಮಾಡಿ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನದ ಸಣ್ಣಕ್ಕೆ ನಿಮಗೆ ತೋರಿಸ್ತೇವೆ, ಪರಿಚಯ ಮಾಡ್ತೇವೆ. ಭಟ್ರು ಒಪ್ಪಿದರೆ ಒಳಗಿನ ವಿಡಿಯೋ ಎಲ್ಲ ಮಾಡ್ತೇವೆ ಖಂಡಿತವಾಗಿ. ಬನ್ನಿ ಹೋಗೋಣ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಗುಡ್ಡಮ್ಮಾಡಿ ಅಂದರೆ ಕುಂದಾಪುರ ಸಮೀಪ, ಹೆಮ್ಮಾಡಿ ಎಲ್ಲ ಒಳಗೆ. ಬನ್ನಿ ಹೋಗೋಣ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಗುಡ್ಡಮ್ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರು ನಾಗೇಂದ್ರ ಭಟ್ ಇದ್ದಾರೆ. ಅವರು ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿ ನೀಡಲಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ದೇವಾಲಯದ ಬಗ್ಗೆ ತಿಳಿಸಿ ಸರ್. ನಮ್ಮ ಮೂಲ ವಿಗ್ರಹ ಇರೋದು ಈ ಗ್ರೌಂಡ್ ಲೆವೆಲಲ್ಲಿ ಒಂದು ಫೀಟ್ ಒಳಗಡೆ ಉಂಟು. ಅದು ಉದ್ಭವ ಶಿಲೆ. ಏನು ನಿಮ್ಗೆ ಪ್ರಾರ್ಥನೆ ಮಾಡ್ಕೊಂಡ್ರು ದೇವರ ಅನುಗ್ರಹ ಆಗ್ತದೆ. ಮೇಯ್ನ್ ಆಗಿ ಇಲ್ಲಿ ಸಂತಾನ, ಮದುವೆ ಭಾಗ್ಯ, ಅಥವಾ ಏನೇ ನಾಗ ಸಂಬಂಧಪಟ್ಟ ಚರ್ಮ ವ್ಯಾಧಿ ಅಥವಾ ಯಾವುದೇ ವ್ಯಾಧಿ ಇದ್ರೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿ ಒಂದು ತುಲಾಭಾರ ಸೇವೆ ಅಂತ ಕೊಡ್ತಾರೆ. ಆ ಸೇವೆಯಿಂದ ದೇವರು ಸಂತೃಪ್ತನಾಗಿ ಏನು ಭಕ್ತರ ಇಷ್ಟಾರ್ಥ ಉಂಟು ಅದೆಲ್ಲವನ್ನು ನೆರವೇರಿಸ್ತಾನೆ. ನಮ್ಮಲ್ಲಿ ಮೂಲ ಪ್ರಸಾದ ಅಂತ ಹೇಳಿ ಸಿಗ್ತದೆ. ಆ ಪ್ರಸಾದವನ್ನು ದಿವಸ ಹಚ್ಚಿಕೊಂಡ್ರೆ ಅದರಲ್ಲಿ ಅವರ ಏನು ಅಭಿಲಾಷೆ ಉಂಟು ಅದೆಲ್ಲವನ್ನು ದೇವರು ಅನುಗ್ರಹ ಮಾಡ್ತಾನೆ. ಮತ್ತೆ ಗುಡ್ಡಮ್ಮಾಡಿ ಅಂತ ಹೆಸರು ಬರಲಿಕ್ಕೆ ಇಲ್ಲೇ 1 ಕಿಲೋಮೀಟರ್ ಸಮೀಪದಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅದು ಹಿಂದೆ ಸುಮಾರು ವರ್ಷಗಳ ಹಿಂದೆ ಗುಡ್ಡದಲ್ಲಿ ಇರುವುದನ್ನ ಅದು ಗುಡ್ಡದಿಂದ ಕೆಳಗೆ ಇಳಿದು ಬಂದದ್ದರಿಂದ ಗುಡ್ಡಮ್ಮಾಡಿ ಅಂತ ಹೆಸರು. ಹಿಂದಿನ ಹಳೆಯ ಅರ್ಚಕರಿಗೆ ಪೂಜೆ ಮಾಡ್ಲಿಕ್ಕೆ ಗುಡ್ಡ ಹತ್ತಿ ಪೂಜೆ ಮಾಡ್ಲಿಕ್ಕೆ ಅನಾನುಕೂಲವಾದ್ರಿಂದ ಕೆಳಗೆ ಅವರು ಪ್ರಾರ್ಥನೆ ಮಾಡ್ಕೊಂಡಾಗ ಅವರಿಗೆ ಕನಸಿನಲ್ಲಿ ಹೀಗೆ ನಿಮ್ಮ ಮನೆ ಹತ್ತಿರದ ಕೆರೆ ಹತ್ರ ನಾನು ಬಂದು ನೆಲೆಸ್ತೇನೆ, ನೀವು ಒಂದು ಪಾತ್ರೆಯನ್ನ ಬೋರಲ್ಲಿ ಇಡಿ, ಮತ್ತೆ ನಿನ್ಗೆ ಹೆಚ್ಚಿನ ಅಭಿಷೇಕ ಮಾಡ್ತೇನೆ ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಆ ಪ್ರಾರ್ಥನೆಗೆ ದೇವರು ಗುಡ್ಡದಿಂದ ಕೆಳಗೆ ಇಳಿದು ಬಂದದ್ರಿಂದ ಗುಡ್ಡಮ್ಮಾಡಿ ಅಂತ ಹೆಸರು ಬಂದಿದ್ದು. ನಮ್ಮಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿ ಎಂದು ಷಷ್ಠಿ ಮತ್ತು ನಾಗಮಂಡಲೋತ್ಸವ ಜರುಗ್ತದೆ. ಅದರಲ್ಲಿ ಸಾಧಾರಣ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಅವರ ಏನು ಹರಕೆ ಎಲ್ಲ ಇರುತ್ತೆ ಅದನ್ನೆಲ್ಲ ಅವರು ನೆರವೇರಿಸ್ತಾರೆ. ಮೇಯ್ನ್ ಆಗಿ ಇಲ್ಲಿ ಉರುಳು ಸೇವೆ, ಸಾಧಾರಣ ಒಂದು 10-12 ಸಾವಿರ ಜನ ಉರುಳು ಸೇವೆ ಮಾಡ್ತಾರೆ. ಮತ್ತೆ ತುಲಾಭಾರ ಸೇವೆ, ಮತ್ತೆ ಅನ್ನ ಸಂತರ್ಪಣೆ, ಮತ್ತೆ ಪ್ರತಿ ಸಂಕ್ರಾಂತಿಗೆ ಇಲ್ಲಿ 3-4 ಸಾವಿರ ಜನಿಗೆ ಅನ್ನ ಸಂತರ್ಪಣೆ ಆಗ್ತದೆ, ಮತ್ತೆ ತುಲಾಭಾರನೂ ಆಗ್ತದೆ. ಮತ್ತೆ ಇಲ್ಲಿಯ ವಿಶೇಷ ಪೂಜೆ ಅಂತ ಹೇಳಿದ್ರೆ ಹಣ್ಣು ಕೊನೆ ಕೊಡುವುದು. ನಾಗದೇವರಿಗೆ ವಿಶೇಷವಾಗಿ ಪೂಜೆಯಲ್ಲಿ ಹಣ್ಣು ಕೊನೆ ನಾಗದೇವರಿಗೆ ಇಷ್ಟ. ಅದನ್ನ ಕೆಲವರು ಇಡೀ ಕೊನೆ ತಗೊಂಡು ಬಂದು ದೇವರಿಗೆ ನೈವೇದ್ಯ ಮಾಡ್ತಾರೆ. ಮತ್ತೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಹರಿವಾಣ ನೈವೇದ್ಯ, ಮತ್ತೆ ಸರ್ಪ ಸಂಸ್ಕಾರ, ಮತ್ತೆ ಪ್ರತಿಷ್ಠೆ ಇದೆಲ್ಲ ಆಗ್ತದೆ. ಮತ್ತೆ ಇಲ್ಲಿ ಉತ್ಸವ ಯಾವ ತಿಂಗಳಲ್ಲಿ ಬರ್ತದೆ? ಉತ್ಸವ ಸಾಧಾರಣ ಅದೇ ಜನವರಿ. ನಮ್ಮ ಅಲ್ಲಿ ಪ್ರಥಮ ಅಲ್ಲಿ ಸೃಷ್ಟಿ ಆದ ನಂತರ, ಕುಕ್ಕೆ ಸೃಷ್ಟಿ ಆಗಿ 1 ತಿಂಗಳ ನಂತರ ಕಿರು ಸೃಷ್ಟಿ ಅಂತ ಇತ್ತಲ್ಲ, ಆ ಕಿರು ಸೃಷ್ಟಿ ಎಲ್ಲ ಆಗ್ತದೆ. ಇಲ್ಲಿ ಕಿರು ಸೃಷ್ಟಿ ಎಲ್ಲ ಆಗೋದು. ಕಿರು ಸೃಷ್ಟಿ ಎಲ್ಲ ಭಕ್ತಾಭಿಮಾನಿ ಬರುವವರಿಗೆ ಸಾಧಾರಣ ಜನವರಿ ಅಥವಾ ಡಿಸೆಂಬರ್ ಎಂಡಲ್ಲಿ ಬರುತ್ತೆ ಕಿರು ಸೃಷ್ಟಿ ಆಗುತ್ತೆ. ಮತ್ತೆ ಇಲ್ಲಿ ನಮ್ದು ಬೇರೆಯವ್ರ ಹರಕೆ ಅಲ್ಲಿ ಆ ಕಡೆ ಪ್ರತಿಷ್ಠೆ ಆಗಿತ್ತು, ಅದೆಲ್ಲ ಬೇರೆಯವ್ರ ಹರಕೆ. ಯಾವ ದೇವರು ಸರ್? ಈ ದೇವರು ಮತ್ತೆ ದುರ್ಗಾ ಪರಮೇಶ್ವರಿ ದೇವರು, ಮತ್ತೆ ಅಲ್ಲೊಂದು ಗುಡಿ ಅದು ಇದು ಈಗ ಭಕ್ತಾದಿಗಳ ಹರಕೆ ಪ್ರತಿಷ್ಠೆ ಫುಲ್ ಆಯ್ತು ಅಂತ ಹೇಳಿ ಈ ಕಡೆ ಮಾಡಿತ್ತು. ಈಗ ಅದ್ಯಾವ ದೇವರು ಸರ್ ಅಲ್ಲಿ? ಅದು ನಾಗನಕಲ್ಲೆ. ಬನ್ನಿ ಅದಕ್ಕೆಲ್ಲ ಹರಕೆ ಹೊತ್ತಾಗ ಅದನ್ನ ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿ ಮತ್ತೆ ಇಲ್ಲಿ ನಮ್ದು ದಿವಸ ಪೂಜೆ ಆಗತ್ತಲ್ಲ. ಬೇರೆ ಅವ್ರ ಮನೆಯಲ್ಲಿ ಮಾಡಿದ್ರೆ ದಿನ ಪೂಜೆ ಇರುದಿಲ್ಲ. ಇದಾದ್ರೆ ದಿವಸ ನಾವು 110 ಪೂಜೆ ಮಾಡುತ್ತೆ. ಅವ್ರು ಯಾವತ್ತು ಬಂದ್ರು ಎಲ್ಲಿದ್ರು ಅವರಿಗೆ ಇಲ್ಲಿ ಬಂದು ದರ್ಶನ ಮಾಡಿ ಹೋಗುವಂತ ಅವಕಾಶ ಆಗ್ತದೆ. ಅವ್ರ ಮನೆಯಲ್ಲೇ ಇದ್ರೆ ವರ್ಷ ನಾಗರ ಪಂಚಮಿಗೆ 1 ಪೂಜೆ ಆಗತ್ತೆ ಅಷ್ಟೇ. ಇದಾರೆ ಹಾಗಲ್ಲ, ದಿವಸ ಪೂಜೆ ಆಗತ್ತಲ್ಲ. ಇದೀಗ ಫುಲ್ ಆಗಿತ್ತೆ. ಮತ್ತೆ ಆ ಕಡೆ ನಾವೀಗ ಸಣ್ಣ ಕಲ್ಲು ನಾವೇ ಕೊಡ್ತಾ ಇರ್ತೀವಿ ದೇವಸ್ಥಾನದಿಂದ. ಅಂದ್ರೆ ಬರುವವರು ಹರಕೆ ಹೊತ್ತವರು ಒಂದು ಕಲ್ಲು ಅಲ್ಲ ನಾಗನ ಕಲ್ಲು ತಂದು ಏನಾದ್ರು ಇಲ್ಲಿ ನಮ್ಮ ಸಂದರ್ಶನದಲ್ಲೇ ಪ್ರಾರ್ಥನೆ ಮಾಡ್ಕಂತಾರಲ್ಲ, ಸಂದರ್ಶನ ನಾಗದೇವರ ಅಪ್ಪಣೆ ಆಗ್ತಲ್ಲ, ಆ ಅಪ್ಪಣೆಯಲ್ಲೇ ಅವ್ರಿಗೇನಾದ್ರು ಸಮಸ್ಯೆ ಇದ್ರೆ
ಕಲ್ಲು ಪ್ರತಿಷ್ಠೆ ಮಾಡಿ ಅಂತ ಬರುತ್ತೆ. ಆಗ ಅವರು ಇಲ್ಲಿ ಬಂದು ಮಾಡ್ತಾರೆ. ಇಲ್ಲಿಗ ಫುಲ್ ಆಗಿ ಬೇರೆ ಕಡೆ ಅಲ್ಲಿ ಆ ಕಡೆ ಆ ಕಡೆ ಮಾಡ್ತಾರೆ. ಆ ಕಡೆ ನಾವು ದೇವಸ್ಥಾನದ ಹಿಂದೆ ಸಣ್ಣ ಸಣ್ಣ ಕಲ್ಲು ಕೊಡ್ತಾ ಇರ್ತೀವಿ. ಕೊಡ್ತಿದ್ರಿ? ಯಾಕಂದ್ರೆ ಇದಕ್ಕೆ ಜಾಗ ಸಾಕಾಗುದಿಲ್ಲ ತುಂಬಾ. ಹೌದು ಹಾಗಾಗಿ ಹಾಗೆ ತುಂಬಾ ಭಕ್ತಾಭಿಮಾನಿಗಳು ಬರ್ತಾರೆ ಹಬ್ಬ ಟೈಮಿಗೆ ಅಲ್ಲ ಸರ್? ಹಾಗೆ ಇದು ಇರುತ್ತೆ. 4,000 ಜನ ಬರ್ತಾರೆ ಸರ್ ಪ್ರತಿ ಸಂಕ್ರಾಂತಿಗೆ ಪ್ರತಿ ಸಂಕ್ರಾಂತಿ 4,000 ಜನ ಬರ್ತಾರೆ. 4,000 ಜನ ಬರ್ತಾರೆ. ಅಂದ್ರೆ ಇಲ್ಲಿ ಈ ಕುಂದಾಪುರದಿಂದ ನಾವು ಸೇನಾಪುರ, ನಮ್ದು ಭಟ್ಕಳ ಆ ಸೈಡಿನ ಜಾಸ್ತಿ. ಅಲ್ಲ ಈಗ ನಾವು ಬರೋದಿದ್ರೆ ಕುಂದಾಪುರದಿಂದ ಬರೋರು ಯಾವ ಕಡೆಯಿಂದ? ಕುಂದಾಪುರದಿಂದ ಹೆಮ್ಮಾಡಿ, ಹೆಮ್ಮಾಡಿ, ಮುಳ್ಳಿಕಟ್ಟೆ, ಮುಳ್ಳಿಕಟ್ಟೆಯಿಂದ 3.5 ಕಿಲೋಮೀಟರ್ ಒಳಗೆ ಗುಡ್ಡಮಾಡಿ. ನೀವು ಹೋಗಿದ್ದದ್ರಲ್ಲಿ ಅಲ್ಲ ಈಗ? ಹೌದಾ? ಅಲ್ಲ ನನಗೆ ಗೊತ್ತಿದೆ ಬರುವವರಿಗೆ ಯಾರು ಬರು. ಈಗ ಕುಂದಾಪುರದಿಂದ ತಲ್ಲೂರು, ಹೆಮ್ಮಾಡಿ, ನೆಕ್ಸ್ಟ್ ಮುಳ್ಳಿಕಟ್ಟೆ, ಮರವಂತೆಯಿಂದ ಸ್ವಲ್ಪ ಹಿಂದೆ, ರಾಶಿಯಿಂದ ಹಿಂದೆ ಬಲಗಡೆ ತಿರುಗಿ ಕುಂದಾಪುರದಿಂದ. ಅಲ್ಲಿಂದ ಬರುದಾ ಬೈಂದೂರಿಂದ ಬರುದಾದ್ರೆ ಮರವಂತೆ ಬೀಚ್ ಆದ ಕೂಡಲೇ ತ್ರಾಸಿ ಬರುತ್ತಲ್ಲ, ತ್ರಾಸಿಯಿಂದ ಮುಳ್ಳಿಕಟ್ಟೆಯಲ್ಲಿ ಎಡಕ್ಕೆ ತಿರುಗಿದ್ರೆ ಆಯ್ತು. ಅಲ್ಲಿಂದ 3.5 ಕಿಲೋಮೀಟರ್ ನಮ್ ಬಂಟ್ವಾಡಿ ಅಂತ ಹೇಳಿ, ಅಲ್ಲೇ ನಮ್ದೊಂದು ಸ್ವಾಗತ ಗೋಪುರ ಮಾಡಿ. ಗೋಪುರ ಒಳಗೆ ಬರ್ಬೇಕು ಲೆಫ್ಟಿಗೆ. ಆಗ್ಲಿ ಬಿಟ್ರೆ ಬಹಳ ಖುಷಿ ಆಯ್ತು. ಅಂದ್ರೆ ವೀಕ್ಷಕರಿಗೆ ಬಹಳ ಮಾಹಿತಿ ದೊರೆಯಿತು. ಅಂದ್ರೆ ಇಲ್ಲಿ ಏನು ಹೌದು ಅದಕ್ಕಾಗಿ ಮಾಡಿ ಸರ್ ಇನ್ಫಾರ್ಮೇಶನ್. ಅಂದ್ರೆ ಹೌದು ಇಷ್ಟು ಒಳ್ಳೆ ದೇವಸ್ಥಾನ ಇದೆ, ನಾವು ಇಲ್ಲಿ ಹೋಗೋಗ್ಲೇ ಗೊತ್ತಾಯ್ತು ಈಗ ನಮ್ಗೆ. ಬಹಳ ಖುಷಿ ಆಯ್ತು ಸರ್. ಹೌದು ದೊಡ್ಡ ದೇವಸ್ಥಾನ ನಿಜವಾಗಿ. ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಗುಡ್ಡಮ್ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಪರಿಚಯ. ಭಟ್ರು ವಿವರವಾಗಿ ಬಹಳಷ್ಟು ವಿಷಯ ತಿಳಿಸಿದ್ದಾರೆ. ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ.